Hello, in this video we'll discuss what is a presentation and types of presentation. Yes, ನಮಸ್ಕಾರ. ಈ ಒಂದು ವಿಡಿಯೋ ನಾವು ಪ್ರೆಸೆಂಟೇಷನ್ ಅಂದ್ರೆ ಏನು, ಆಮೇಲೆ ಪ್ರೆಸೆಂಟೇಷನ್ ದ ಟೈಪ್ಸ್ ಯಾವ್ದಾವ. ಸೊ ಇದು BA BSc BCom ಎಲ್ಲ ಹುಡುಗರು ಬರುವಂಥದ್ದು ಐತ್ರಿ. ಸೊ ಮೊದಲಿಗೆ ವಾಟ್ ಈಸ್ ಪ್ರೆಸೆಂಟೇಷನ್. ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಪ್ರೆಸೆಂಟೇಷನ್ ಅನ್ನೋದನ್ನು ನೋಡೋಣ ನಾವು. A presentation is a method of communicating information, ideas or viewpoints to an audience with the help of verbal communication, visual aids and body language. The primary objective of a presentation is to inform, persuade, motivate or entertain the audience depending on the purpose and context. So presentation ಅಂದ್ರೆ ಏನಪ್ಪಾ ಅಂತಂದ್ರೆ ಅದೊಂದು ಮೆಥಡ್ ರೀ. ಎದರ ಸಂಬಂಧ? ಕಮ್ಯುನಿಕೇಟ್ ಮಾಡೋ ಸಂಬಂಧ, ಪರಸ್ಪರ ಮಾತಾಡೋ ಸಂಬಂಧ ಅಥವಾ ಐಡಿಯಾನ ಶೇರ್ ಮಾಡೋ ಸಂಬಂಧ ಏನು ಮಾಡ್ತೇವೆ ನಾವು ಪ್ರೆಸೆಂಟೇಷನ್ಗಳನ್ನ ಯೂಸ್ ಮಾಡ್ತೇವೆ. ನೋಡ್ರಿ, ಏನು ಎದಕ್ಕೆ ಸಂಬಂಧ ಮಾಡ್ತೇವೆ? ಕಮ್ಯುನಿಕೇಟ, ಇನ್ಫಾರ್ಮೇಷನ್ ಕೊಡೋಕೆ, ಐಡಿಯಾಸನ್ನು ಶೇರ್ ಮಾಡೋಕೆ, ನಿಮ್ಮ ಊಹೆಗಳೇನು, ನಿಮ್ಮ ಸಲಹೆಗಳೇನು ಅದಾವ ಅಥವಾ ಯಾವೆಲ್ಲ ನೀವು ಏನೆಲ್ಲ ಹೇಳ್ಬೇಕನ್ನತ್ತೀರಿ ನಿಮ್ಮ ಒಂದು ಗ್ರೂಪಿಗೆ, ನಿಮ್ಮ ಒಂದು ಟೀಮಿಗೆ ಅಥವಾ ನಿಮ್ಮ ಒಂದು ಕಲೀಗ್ಸ್ಗಳಿಗೆ, ನಿಮ್ಮ ಸಹಪಾಠಿಗಳಿಗೆ ಏನು ಹೇಳ್ಬೇಕನ್ನತ್ತೀರೋ ಅದನ್ನ ಪ್ರೆಸೆಂಟೇಷನ್ ಮೂಲಕ ನೀವು ಅಲ್ಲಿ ಅವ್ರಿಗೆ ಹೇಳ್ತೇವೆ ರೀ. ಓಕೆ, ನೋಡ್ರಿ, ಟು ಆ್ಯನ್ ಆಡಿಯನ್ಸ್ ವಿತ್ ದ ಹೆಲ್ಪ್ ಆಫ್ ವರ್ಬಲ್ ಕಮ್ಯುನಿಕೇಶನ್. ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಮಾತನಾಡೋದ್ರಿ. ಸೊ ಮಾತಿನಿಂದ ಅಥವಾ ಭಾಷೆಯಿಂದ ಹೇಳುವಂಥದ್ದು. ವರ್ಬಲ್ ಕಮ್ಯುನಿಕೇಶನ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳಿ ಎರಡು ಬರ್ತಾವಲ್ಲಿ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಚಿಹ್ನೆಗಳಂದ್ರೆ ಏನು ನೋಡ್ರಿ, ಈಗ ನೀರು ಕುಡಿಬೇಕಾದ್ರೆ ನೀವು ಒಂಥರ ಕೈ ಆಕ್ಷನ್ ಮಾಡ್ತಿರಲ್ಲ ಆ ರೀತಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ವಿಜುವಲ್ ಏಡ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ವರ್ಬಲ್ ಕಮ್ಯುನಿಕೇಶನ್, ವಿಜುವಲ್ ಏಡ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಸೊ ವಿಜುವಲ್ ಏಡ್ಸ್ ಅಂದ್ರೆ ಏನು? ಸೊ ಪ್ರೆಸೆಂಟೇಷನ್ ಅಂದರೆ ನಾವು ಬರೀ ಪ್ರತಿ ಟೈಮ್ PPT ಪ್ರೆಸೆಂಟೇಷನ್ ಅಂದರೆ ನಿಮ್ಮ ಒಂದಿಷ್ಟು ನೋಡಿರ್ಬೋದು ನೀವು, ಸ್ಲೈಡ್ಸ್ ಬಿಡ್ತಿರ್ತಾರೆ. ಕಂಪ್ಯೂಟರ್ ಪ್ಲೇ ಮಾಡಿ ಅದನ್ನು ಸ್ಲೈಡ್ಸನ್ನು ಬಿಡ್ತಿರ್ತಾರೆ. ಅದೊಂದು ರೀತಿ ಮಾಡ್ಬೋದು. ಅಥವಾ ಈಗ ನಮ್ಮ ಸ್ಕೂಲ್ ಒಳಗದು ಇರ್ತಾವೆ ನೋಡ್ರಿ, ಹಳ್ಳಿ ಒಳಗೆ ಗೌರ್ಮೆಂಟ್ ಸ್ಕೂಲ್ ಒಳಗೋದು ಅಥವಾ ಇವನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಂದವ. ಏನಪ್ಪ ಅಂತಂದ್ರೆ ಈಗ ನೀವು ಏನರ ಟ್ರಯಾಂಗಲ್ ತೋರಿಸ್ಬೇಕಾಗೈತಂದ್ರೆ ಟ್ರಯಾಂಗಲ್ದು ಒಂದು ಏನಪ್ಪ ಅಂತಂದ್ರೆ ಒಂದು ಟ್ರಯಾಂಗಲ್ ತೊಗೊಂಡು ಹೋಗ್ತಾರೆ. ಅಥವಾ ಗ್ಲೋಬ್ ಬಗ್ಗೆ ಏನ್ರಿ ಹೇಳ್ಬೇಕಾಗಿತ್ತಂದ್ರೆ ಗ್ಲೋಬನ್ನು ತೊಗೊಂಡು ಹೋಗಿರ್ತಾರೆ. ಸೊ ಈ ರೀತಿ. ಓಕೆ, ಅಥವಾ ಮ್ಯಾಪ್ಸ್ ಬಗ್ಗೆ ಏನಾರ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮ್ಯಾಪ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಈ ರೀತಿ. ಆಮೇಲೆ ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಮೂಲಕ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ಅ ಪ್ರೆಸೆಂಟೇಷನ್ ಈಸ್ ಟು ಇನ್ಫಾರ್ಮ್, ಪರ್ಸುವೇಟ್, ಮೋಟಿವೇಟ್ ಆರ್ ಎಂಟರ್ಟೈನ್ ದ ಆಡಿಯನ್ಸ್ ಡಿಪೆಂಡಿಂಗ್ ಆನ್ ದ ಪರ್ಪಸ್ ಆ್ಯಂಡ್ ಕಾಂಟೆಕ್ಸ್ಟ್. ಸೊ ಮೊದಲಿಗೆ ಏನಪ್ಪ ಅಂದ್ರೆ ಪ್ರೈಮರಿ ಅಬ್ಜೆಕ್ಟಿವ್ ಏನು, ಪ್ರೆಸೆಂಟೇಷನ್ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ಇನ್ಫಾರ್ಮೇಷನ್ ಕೊಡೋದಕ್ಕೆ, ಪರ್ಸುವೇಟ್ ಮಾಡೋಕೆ, ಮೋಟಿವೇಟ್ ಮಾಡೋಕೆ ನಿಮ್ಮನ್ನು, ಆಮೇಲೆ ಎಂಟರ್ಟೈನ್ ಮಾಡೋಕೆ ಆಡಿಯನ್ಸನ್ನು. ಸೊ ಎಲ್ಲದಕ್ಕೂ ಏನಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡೋಕೆ ನಮ್ಗೆ ಪ್ರೆಸೆಂಟೇಷನ್ ಬೇಕಾಗ್ತೈತಿ. ಓಕೆ, ಇನ್ನು ನೋಡ್ರಿ ಮತ್ತೊಂದು ಏನಪ್ಪ ಅಂತಂದ್ರೆ, ಇನ್ ಮಾಡರ್ನ್ ಟೈಮ್ಸ್ ಪ್ರೆಸೆಂಟೇಷನ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಎಜುಕೇಷನ್, ಬಿಸ್ನೆಸ್, ಪಾಲಿಟಿಕ್ಸ್, ಮೀಡಿಯಾ ಆ್ಯಂಡ್ ವೇರಿಯಸ್ ಅದರ್ ಡೊಮೇನ್ಸ್. ಸೊ ಈಗ ಈ ಮಾಡರ್ನ್ ಟೈಮ್ಸ್ ಒಳಗೆ ಸದ್ಯದೊಳಗೆ ನಾವು ಈ ಪ್ರೆಸೆಂಟೇಷನನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಅಂದ್ರೆ ಎಜುಕೇಷನ್, ಶಿಕ್ಷಣ ಕ್ಷೇತ್ರದೊಳಗೆ, ಬಿಸ್ನೆಸ್ ಒಳಗೆ, ಪಾಲಿಟಿಕ್ಸ್, ಮೀಡಿಯಾ ಆ್ಯಂಡ್ ವೇರಿಯಸ್ ಅದರ್ ಡೊಮೇನ್ಸ್. ಸೊ ಬೇರೆ ಬೇರೆ ಒಂದು ವಿಷಯವಾರಗಳೊಳಗೆ ನಾವು ಇದನ್ನ ಯೂಸ್ ಮಾಡ್ತೀವಿ ಕ್ಷೇತ್ರದೊಳಗೆ. ದೇ ಮೇ ಇನ್ಕ್ಲೂಡ್ ಮಲ್ಟಿಮೀಡಿಯಾ ಟೂಲ್ಸ್ ಸಚ್ ಆಸ್ PowerPoint, slides, charts, videos, animations, graphs and handouts to enhance the effectiveness and clarity of communication. ಸೊ ಇವನ್ನ ಎಲ್ಲೆಲ್ಲ ಯೂಸ್ ಮಾಡ್ತೇವೆ, ಯಾವ ಒಂದು ಮೂಲಕ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ಮಲ್ಟಿಮೀಡಿಯಾ ಟೂಲ್ಗಳನ್ನು ಯೂಸ್ ಮಾಡ್ತೇವೆ ನಾವು. ಮಲ್ಟಿಮೀಡಿಯಾ ಅಂದ್ರೆ ನಿಮ್ಮ ಈಗೊಂದು ಈ PowerPoint ಸ್ಲೈಡ್ಸ್ ಆಗಿರ್ಬೋದು, ಇದು ಹೇಳತ್ತಿದೆ ನಿಮಗೆ, ಸ್ಲೈಡ್ಸ್ ಆಗಿರ್ಬೋದು, ವಿಡಿಯೋ ತೋರಿಸೋದಾಗಿರ್ಬೋದು ಅಥವಾ ಚಾರ್ಟ್ಗಳನ್ನು ಬಿಟ್ಟು ತೋರಿಸ್ಬೋದು, ಅನಿಮೇಷನ್ ವಿಡಿಯೋಗಳು ತೋರಿಸ್ತಿರ್ಬೋದು, ಗ್ರಾಫ್ಸ್ ಇರ್ತಾವ ಅಥವಾ ನಿಮ್ಮ ಕೈ ಒಳಗೆ ಹ್ಯಾಂಡ್ಔಟ್ಸ್ ಕೊಡ್ತಾರೆ. ಸೊ ಎಲ್ಲದರ ಮೂಲಕ ನಾವೇನಪ್ಪ ಅಂತಂದ್ರೆ ಒಂದು ಪ್ರೆಸೆಂಟೇಷನ್ ಮಾಡೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಕೀ ಎಲಿಮೆಂಟ್ಸ್ ಆಫ್ ಅ ಗುಡ್ ಪ್ರೆಸೆಂಟೇಷನ್. ನಿಮ್ಮ 5 ಮಾರ್ಕ್ಸ್ಗೆ ಇದನ್ನು ಕೇಳ್ತಾರೆ ಎಕ್ಸಾಮ್ದಾಗ. ವಾಟ್ ಈಸ್ ಪ್ರೆಸೆಂಟೇಷನ್ ಅಂಡ್ ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಕೇಳ್ಬೋದು. ಅಥವಾ ಇನ್ನೊಂದು ನಿಮ್ಗೆ ಟಾಪಿಕ್ ಐತೆ ಯಾವ್ದಪ್ಪ ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಮೇಲೆ ಕೇಳಿದಾರೆ. ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಟೈಪ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್ ಇದೆ ಅನ್ಸುತ್ತೆ ನಿಮ್ಮ ಸಿಲೆಬಸ್ಗೆ. ಅದು ವಿಡಿಯೋನ ಈ ವಿಡಿಯೋ ಆದ ನಂತರ ನೆಕ್ಸ್ಟ್ ಅದನ್ನು ವಿಡಿಯೋ ಮಾಡ್ತೇನೆ ಅಂತ ಡೋಂಟ್ ವರಿ. ಸೊ ಗ್ರಾಮರ್ ಫೀಲ್ಡ್ ಎಲ್ಲ ವಿಡಿಯೋ ಮಾಡಿರ್ತೀನಿ. ಇನ್ನು ಕೀ ಎಲಿಮೆಂಟ್ಸ್ ನೋಡ್ರಿ ಏನಿದಾವ ಗುಡ್ ಪ್ರೆಸೆಂಟೇಷನ್ ಅದ. ಫಸ್ಟ್ ಒಂದು ಏನಪ್ಪ ಅಂತಂದ್ರೆ ಕ್ಲಿಯರ್ ಆಬ್ಜೆಕ್ಟಿವ್ ಇಟ್ಕೋಬೇಕು ನೀವು. ದ ಪರ್ಪಸ್ ಮಸ್ಟ್ ಬಿ ವೆಲ್ ಡಿಫೈನ್ಡ್. ಓಕೆ, ನಿಮ್ಮ ಒಂದು ಆಬ್ಜೆಕ್ಟಿವ್ಸ್ ಏನಿರಬೇಕು ಪೂರಾ ಕ್ಲಿಯರ್ ಆಗಿರಬೇಕು. ಯಾವ ಉದ್ದೇಶಕ್ಕೋಸ್ಕರ ನೀವು ಪ್ರೆಸೆಂಟೇಷನ್ ಮಾಡತ್ತೀರಿ ಅನ್ನೋದು ನಿಮಗೆ ಗೊತ್ತಿರಬೇಕು ಅಂದಂಗೆ. ಸ್ಟ್ರಕ್ಚರ್ಡ್ ಕಂಟೆಂಟ್, ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್. ಸೊ ನಿಮ್ಮ ಒಂದು ಕಂಟೆಂಟ್ ಹೆಂಗಿರ್ಬೇಕು ಅಂತಂದ್ರೆ ಭಾಳ ಸರಳವಾಗಿರಬೇಕು. ಅದ್ರೊಳಗೆ ಇಂಟ್ರೊಡಕ್ಷನ್ ಇರಬೇಕು, ಆಮೇಲೆ ಬಾಡಿ ಇರಬೇಕು ರೀ, ಕನ್ಕ್ಲೂಷನ್ ಇರಬೇಕು. ಸೊ ನೋಡ್ರಿ ಎಕ್ಸಾಮ್ ಒಳಗೂ ಆದ್ರೂ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್
ಆಮೇಲೆ ಎಕ್ಸ್ಪ್ಲನೇಷನ್ ಕನ್ಕ್ಲೂಷನ್ ಹೆಂಗೆ ಇರ್ತೈತಿಲ್ಲ, ಎಕ್ಸ್ಪ್ಲನೇಷನ್ ಅಂದ್ರೆ ಬಾಡಿ ಕನ್ಕ್ಲೂಷನ್, ಅದೇ ರೀತಿ ಪ್ರೆಸೆಂಟೇಷನ್ ಕೂಡ ಇರ್ತೈತಿ. ನೆಕ್ಸ್ಟ್ ನೋಡ್ರಿ ಆಡಿಯನ್ಸ್ ಎಂಗೇಜ್ಮೆಂಟ್ ಅಂದ್ರೆ ಏನು, ಇಂಟ್ರಾಕ್ಷನ್, ಐ ಕಾಂಟ್ಯಾಕ್ಟ್ ಆ್ಯಂಡ್ ಫೀಡ್ಬ್ಯಾಕ್. ಸೊ ಆಡಿಯನ್ಸ್ಗಳ ಜೊತೆಗೆ ನೀವು ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತೀರಿ ಅಥವಾ ಅವ್ರನ್ನ ಹೆಂಗೆ ನಿಮ್ಮ ಹಿಡಿದಿಟ್ಕೋತೀರಿ ನಾವು ಹೋಗಿ ಹಿಡಿಯೋದಲ್ಲ, ಹಿಡಿದಿಟ್ಕೊಂಡ್ರೆ ಏನಪ್ಪ ಅಂತಂದ್ರೆ ಅವ್ರ ಜೊತೆ ಎಷ್ಟು ಎಂಟರ್ಟೈನಿಂಗ್ ಅಂದ್ರೆ ಅವರು ಎಷ್ಟು ಎಚ್ಚರದಿಂದ ನಿಮ್ಮ ಮಾತುಗಳನ್ನ ಕೇಳ್ತಿರ್ತಾರೆ. ನೋಡ್ರಿ ಒಂದಿಷ್ಟು ಮಂದಿ ಹುಡುಗರ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಮ್ಯಾಲ್ ನೋಡೋದು, ಕೆಳಗೆ ನೋಡೋದು ಅಥವಾ ಆಚೆ ಕಡೆ ನೋಡೋದು ಹೆದರ್ತಿರ್ತಾರೆ ಅವರು. ಸೊ ಐ ಕಾಂಟ್ಯಾಕ್ಟ್, ಎಲ್ಲರಿಗೂ ಐ ಕಾಂಟ್ಯಾಕ್ಟ್ ಮಾಡ್ಕೋತಿರ್ಬೇಕು. ಆಮೇಲೆ ಚಲೋ ಫೀಡ್ಬ್ಯಾಕ್ ತೊಗೋತಿರ್ಬೇಕು ರೀ. ಅವ್ರಿಗೆ ನೀವು ಕ್ವಶನ್ಗಳನ್ನ ಕೇಳಬೇಕು. ಕ್ವಶನ್ ಅಂದ್ರೆ ಇಂಟ್ರಾಕ್ಷನ್ ಮಾಡ್ಕೊಂತಿರ್ಬೇಕು. ಅವ್ರು ನೀವು ಕ್ವಶನ್ ಕೇಳೋದು ಅವ್ರ ಕಡೆ ಉತ್ತರ ಮಾಡಬೇಕು, ಬರ್ತಿರ್ಬೇಕು. ಎಕ್ಸ್ಪ್ಲೇನ್ ಸರಿಯಾಗಿ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ಲಿ ಕ್ವಶನ್ ಕೇಳಿದ್ರೆ ಉತ್ತರಗಳು ಬರ್ತಿರ್ತಾವ. ನೆಕ್ಸ್ಟ್ ನೋಡ್ರಿ ವಿಜುವಲ್ ಏಡ್ಸ್ ಯೂಸ್ ಮಾಡ್ತೀವಿ ನಾವು. ಹೆಂಗಪ್ಪ ಅಂತಂದ್ರೆ PPT ಸ್ಲೈಡ್ಸ್ ಬರ್ತಾವ, ಡಯಾಗ್ರಾಮ್ಗಳು, ಚಾರ್ಟ್ಸ್, ವಿಡಿಯೋಸ್ ಎಕ್ಸೆಟ್ರಾ. ಸೊ ಇವೆಲ್ಲಗಳ ಮೂಲಕ ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಕಮ್ಯುನಿಕೇಶನ್ ಸ್ಕಿಲ್ಸ್, ವಾಯ್ಸ್ ಮಾಡ್ಯುಲೇಷನ್, ಫ್ಲೂಯೆನ್ಸಿ ಆ್ಯಂಡ್ ಕ್ಲಾರಿಟಿ. ಸೊ ನಿಮ್ಮ ವಾಯ್ಸನ್ನು ನೀವು ಏನಪ್ಪ ಅಂತಂದ್ರೆ ಮಾಡ್ಯುಲೇಷನ್ ಮಾಡಬೇಕು. ನೋಡ್ರಿ ಒಂದೊಂದ್ಸತಿ ಜೋರಾಗಿ ಹೇಳಬೇಕು, ಒಂದೊಂದ್ಸತಿ ಅಗದಿ ಸಣ್ಣಾಗಿ ಹೇಳ್ತಿರ್ತಾರೆ. ಸೊ ವಾಯ್ಸ್ ಮಾಡ್ಯುಲೇಷನ್ ಮಾಡೋದ್ರಿಂದನೂ ಈ ಆಡಿಯನ್ಸ್ ಭಾಳ ಇಂಟ್ರೆಸ್ಟ್ ಆಗಿ ಕೇಳ್ತಿರ್ತಾರೆ. ಓಕೆ, ನೀವು ಏನು ಯಾವುದಕ್ಕೆ ಸ್ಪೆಸಿಫಿಕಲಿ ಒತ್ತನ್ನು ಕೊಟ್ಟು ಹೇಳ್ತಿರ್ತೀರಿ ಅಥವಾ ಯಾವುದಕ್ಕೆ ಫೋಕಸ್ ಮಾಡ್ತಿರ್ತೀರಿ ಅನ್ನೋದು ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಮೂಲಕ ಗೊತ್ತಾದಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಫ್ಲೂಯೆನ್ಸಿ. ಯು ಮಸ್ಟ್ ಹ್ಯಾವ್ ದ ಪ್ರಾಪರ್ ಫ್ಲೂಯೆನ್ಸಿ. ಕರೆಕ್ಟ್ ಫ್ಲೂಯೆನ್ಸಿ ಇತ್ತಪ್ಪ ಅಂತಂದ್ರೆ ಜನರಿಗೆ ಅರ್ಥ ಆಗ್ತಿರ್ತೈತಿ. ಆಮೇಲೆ ಕ್ಲಾರಿಟಿ, ಭಾಳ ಕ್ಲಿಯರ್ ಆಗಿ ಮಾತಾಡಬೇಕಾಗ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಬಾಡಿ ಲ್ಯಾಂಗ್ವೇಜ್ ಒಳಗೆ ಯಾವ್ರಿ ಗೆಸ್ಚರ್, ಪೋಸ್ಚರ್ ಆ್ಯಂಡ್ ಐ ಕಾಂಟ್ಯಾಕ್ಟ್. ನಿಮ್ಮ ಒಂದು ಗೆಸ್ಚರ್ ನೀವು ಯಾವೆಲ್ಲ ನೋಡ್ರಿ ಕೈ ಸನ್ನೆಗಳನ್ನು ಯಾವ ರೀತಿ ಮಾಡ್ತೀರಿ, ಪೋಸ್ಚರ್ ನೀವು ಯಾವ ರೀತಿ ನಿಮ್ಮ ಬೆನ್ನನ್ನು ಅಂದ್ರೆ ನಿಮ್ಮ ನಡವಳಿಕೆ ಯಾವ ರೀತಿ ಇರ್ತೈತಿ ಪೋಸ್ಚರ್, ಆಮೇಲೆ ಐ ಕಾಂಟ್ಯಾಕ್ಟ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಡೆಲಿವರಿಂಗ್ ದ ಮೆಸೇಜ್ ವಿದಿನ್ ದ ಅಲಾಟೆಡ್ ಟೈಮ್. ಸೊ ನಿಮಗೆ ಕೊಟ್ಟಿರುವಂಥ ಟೈಮಿನೊಳಗರ ನೀವೇನಪ್ಪ ಅಂದ್ರೆ ನಿಮ್ಮ ಪ್ರೆಸೆಂಟೇಷನ್ ಮಾಡಿ ಮುಗಿಸಿರ್ಬೇಕು, ಹೊರತಾಗಿ ಹೆಚ್ಚಿಗೆ ಸಮಯವನ್ನು ತಗೋಬಾರ್ದು ಅಂತ ಹೇಳಿ ಹೇಳ್ತಾರ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಕೀ ಎಲಿಮೆಂಟ್ಸ್ ಆಫ್ ಗುಡ್ ಪ್ರೆಸೆಂಟೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಂಡೇನೆ ನಾನು. ಆಮೇಲೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ಗಳ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ನೋಡಿರಿ ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಭಾಳ ಇಂಪಾರ್ಟೆಂಟ್ ರೀ, ನಿಮ್ಮ 5 ಮಾರ್ಕ್ಸಿಗೆ ಬರಲೇಬೇಕಾದದ್ದು ಇದು. ಸೊ ಭಾಳ ಸಿಂಪಲಾಗಿ ಹೇಳಿರುತ್ತೆ ನಿಮ್ಗೆ. Presentations can be classified based on purpose, style and medium. Below is comprehensive clarification. So ಪ್ರೆಸೆಂಟೇಷನ್ಗಳನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿರ್ತೀವಿ ಬೇಸ್ಡ್ ಆನ್ ಏನ್ರಿ, ಯಾವ ಪರ್ಪಸ್, ಯಾವ ಉದ್ದೇಶ, ಯಾವ ಸ್ಟೈಲ್ ಯೂಸ್ ಮಾಡಿದ್ರೆ, ಆಮೇಲೆ ಮೀಡಿಯಂ ಯಾವುದೊಂದು ಮಾಧ್ಯಮಗಳ ಯೂಸ್ ಮಾಡಿದಾರೆ ನೀವು ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ ಅದ್ರೊಳಗೆ ಫಸ್ಟ್ ಒನ್ ಯಾವುದು ಬೇಸ್ಡ್ ಆನ್ ಪರ್ಪಸ್ ಒಳಗೆ ಮೊದಲನೇದಪ್ಪ ಅಂತಂದ್ರೆ ಇನ್ಫಾರ್ಮೇಟಿವ್ ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ಅಂದ್ರೆ ಏನು ಇಟ್ಟು ಸಿಂಪಲ್ ಆಗಿ ನೆನಪಿಟ್ಕೋರಿ. ನೀವು ಎಕ್ಸಾಮ್ ಒಳಗೆ ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ಬರ್ದ್ರೂ ಸಾಕು. ಓಕೆ, ಇಲ್ಲ ಬರೀ ನಿಮಗೆ ಹುಯಿ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಟ್ಟರೆ ಯೂಸ್ ಆಗಂಗಿಲ್ಲ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡ್ರಿ ಇನ್ಫಾರ್ಮೇಟಿವ್ ಪ್ರೆಸೆಂಟೇಷನ್ ಆಬ್ಜೆಕ್ಟಿವ್ ಟು ಎಜುಕೇಟ್ ಆರ್ ಪ್ರೊವೈಡ್ ನಾಲೆಜ್. ಸೊ ಇನ್ಫಾರ್ಮೇಟಿವ್ ಅಂದ್ಕೊಂಡು ನಿಮ್ಗೆ ಗೊತ್ತಾಗಬೇಕು ಎದ್ರ ಸಂಬಂಧಿತ ನಾಲೆಜ್ ಕೊಡಕ್ಕೆ ಅಂತ ಹೇಳಿ ಇರ್ತೈತೆ. ಅದ್ರ ಮೇನ್ ಅಬ್ಜೆಕ್ಟಿವ್ ನಾಲೆಜ್ ಕೊಡಕ್ಕೆ. ಇದನ್ನ ಎಲ್ಲಿ ಬಳಸ್ತೇವೆ ನಾವು, ಎಲ್ಲಿ ಬಳಸ್ತೇವಪ್ಪ ಅಂತಂದ್ರೆ ಕ್ಲಾಸ್ ರೂಮ್ ಒಳಗೆ, ಟ್ರೈನಿಂಗ್ ಸೆಷನ್ ಒಳಗೆ, ಆಮೇಲೆ ಸೆಮಿನಾರ್ ಒಳಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ ಎಕ್ಸ್ಪ್ಲನೇಷನ್ ಏನು, ಎಕ್ಸಾಂಪಲ್ ಕೊಡೋದು ನಿಮ್ಗೆ ಇಲ್ಲಿ ಟೀಚರ್ ಎಕ್ಸ್ಪ್ಲೇನಿಂಗ್ ಹಿಸ್ಟಾರಿಕಲ್ ಇವೆಂಟ್ ಯೂಸಿಂಗ್ ಸ್ಲೈಡ್ಸ್. ಸೊ ಟೀಚರ್ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ನಿಮ್ಮ ಸಹಪಾಠಿಗಳು ಸೆಮಿನಾರ್ ಅಥವಾ ವೆಬಿನಾರ್ ಒಳಗೆ ಮಾಡ್ತಿರ್ತಾರೆ ನೋಡ್ರಿ ಅದರೊಳಗೆ ಇರ್ಬೋದು. ಆಮೇಲೆ ಟ್ರೈನಿಂಗ್ ಸೆಷನ್ಸ್ ಇರ್ತಾವ. ಸೊ ಅಲ್ಲೆಲ್ಲ ಕಡೆ ಏನಪ್ಪ ಅಂತಂದ್ರೆ ಈ ಇನ್ಫಾರ್ಮೇಟಿವ್ ಪ್ರೆಸೆಂಟೇಷನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಪರ್ಸುವೇಸಿವ್ ಪ್ರೆಸೆಂಟೇಷನ್ ಅಂತ ಹೇಳಿ. ಇದ್ರ ಮೇನ್ ಉದ್ದೇಶ ಗುರಿ ಏನಪ್ಪಾ ಅಂತಂದ್ರೆ ಟು ಕನ್ವಿನ್ಸ್ ಆರ್ ಇನ್ಫ್ಲೂಯೆನ್ಸ್ ದ ಆಡಿಯನ್ಸ್ ಟು ಟೇಕ್ ಆಕ್ಷನ್ ಆರ್ ಚೇಂಜ್ ಬಿಲೀಫ್ಸ್. ಸೊ ಯಾವುದೋ ಒಂದು ನಿರ್ಧಾರವಾದಂಥ ಒಂದು ಏನಪ್ಪ ಉದ್ದೇಶನ, ನೀವು ನಿಕಟವಾದಂಥ ಉದ್ದೇಶನ ಹೇಳ್ತಿರ್ತಾರಲ್ಲಿ, ಅದರ ಮೂಲಕ ನೀವೇನಪ್ಪ ಅಂತಂದ್ರೆ ಒಂದು ಸಂದೇಶವನ್ನು ಕೊಡ್ತಿರ್ತೀರಿ. ಆಮೇಲೆ ಜನರಿಗೆ ನೀವು ಅದನ್ನು ಫಾಲೋ ಮಾಡೋಕೆ ಹೇಳ್ತಿರ್ತೀರಿ. ಅವಾಗ ನಾವೇನಪ್ಪ ಅಂತಂದ್ರೆ ಈ ಪರ್ಸುವೇಸಿವ್ ಪ್ರೆಸೆಂಟೇಷನನ್ನು ಯೂಸ್ ಮಾಡ್ತೀವಿ. ಇದನ್ನು ಸ್ಪೆಷಲಿ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಬಿಸ್ನೆಸ್ ಪಿಚಸ್, ಪೊಲಿಟಿಕಲ್ ಕ್ಯಾಂಪೇನ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್. ನೋಡಿರಿ ಪೊಲಿಟಿಷಿಯನ್ಸ್ಗಳೆಲ್ಲ ಏನೋ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗೆ ಹೇಳ್ತಿರ್ತಾರೆ, ಅದನ್ನು ನೀವು ಫಾಲೋ ಮಾಡ್ಬೇಕಂತ ಹೇಳಿ ಅವ್ರಿಗೊಂದು ಗುರಿ ಇಟ್ಕೊಂಡಿರ್ತಾರೆ. ಅವಾಗ ನಿಮ್ಗೆ ಇಂಥ ಪರ್ಸುವೇಸಿವ್ ಪ್ರೆಸೆಂಟೇಷನ್ ಮಾಡ್ತಾರೆ. ಬಿಸ್ನೆಸ್ ಒಳಗೂ ಕೂಡ ಒಂದು ಗುರಿ ತಲುಪಬೇಕಾಗಿರ್ತೈತಿ. ಈ ಸತಿ ಪ್ರಾಫಿಟ್ಸ್ ಜಾಸ್ತಿ ಆಗಿರಲ್ಲ, ಲಾಸ್ ಒಳಗಿತ್ತು, ಮುಂದಿನ ಸತಿ ನಮ್ಮ ಗುರಿಗಳು ಏನಾಗಿರ್ಬೇಕಂತ ಹೇಳಿ ಯೂಸ್ ಮಾಡ್ತಿರ್ತಾರೆ. ಸೊ ಇಂಥ ಒಂದು ಕ್ಷಣದೊಳಗೆ ನಾವು ಏನು ಯೂಸ್ ಮಾಡ್ತೇವೆ ರೀ, ಪರ್ಸುವೇಸಿವ್ ಪ್ರೆಸೆಂಟೇಷನನ್ನು ಬಳಸ್ತೇವೆ. ಸೊ ಇದರ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ
a marketing team presenting a product to potential investors. ಸೊ ಒಂದು ಮಾರ್ಕೆಟಿಂಗ್ ಟೀಮ್ ಇರ್ತದಲ್ಲ, ಮಾರ್ಕೆಟಿಂಗ್ ಅಂದ್ರೆ ಏನೋ ಒಂದು ವಸ್ತು ಸೆಲ್ ಮಾಡೋದ್ರ ನೀವು ಅದನ್ನ ನಿಮ್ಮ ಹೆಂಗ್ ಸೆಲ್ ಮಾಡ್ತಾರೆ, ಅದನ್ನ ನಿಮ್ಮ ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ನೋಡ್ರಿ, ಮೂರನೇ ತರದಿದ್ದು ಇನ್ಸ್ಟ್ರಕ್ಷನಲ್ ಅಥವಾ ಟ್ರೈನಿಂಗ್ ಅಂತ ಹೇಳಿ ಕೊಟ್ಟಾರೆ. ನಿಮ್ಗೆ ಗೊತ್ತಾದಿರ್ಬೇಕು ಟ್ರೈನಿಂಗ್ ಅಂದ್ರೆ ನಿಮ್ಗೆ ಆಲ್ರೆಡಿ ಊಹೆಗಳು ಬಂದಿರ್ಬೋದು. ಇನ್ಸ್ಟ್ರಕ್ಷನಲ್ ಟ್ರೈನಿಂಗ್ ಪ್ರೆಸೆಂಟೇಷನ್ ಅಂತ ಹೇಳಿ. ಸೊ ಆಬ್ಜೆಕ್ಟಿವ್, ಇದರ ಮೇನ್ ಒಂದು ಉದ್ದೇಶ ಏನು ಅಥವಾ ಗುರಿ ಏನು? ಟು ಟೀಚ್ ಅ ಪ್ರೊಸೆಸ್ ಆರ್ ಅ ಸ್ಕಿಲ್ ಸ್ಟೆಪ್ ಬೈ ಸ್ಟೆಪ್. ಸೊ ಇದರ ಮೇನ್ ಉದ್ದೇಶ ಏನ್ರಿ? ಕಲಿಸೋದು. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಕಲಿಬೇಕು ಅಂತಂದ್ರ ಬಗ್ಗೆ ಇರ್ತೈತಿ. ನೆಕ್ಸ್ಟ್ ನೋಡ್ರಿ, ಯೂಸ್ಡ್ ಇನ್ ಟೆಕ್ನಿಕಲ್ ಟ್ರೈನಿಂಗ್, ಸಾಫ್ಟ್ವೇರ್ ಟ್ಯುಟೋರಿಯಲ್ಸ್, ವರ್ಕ್ಶಾಪ್ಸ್. ಸೊ ನೀವು ಕಂಪ್ಯೂಟರ್ ಕ್ಲಾಸ್ ಅದು ಕಲಿಸಿರ್ತಾರಲ್ಲ, ಅಲ್ಲೆಲ್ಲ ಇಂಥ ಪ್ರೆಸೆಂಟೇಷನ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಟೆಕ್ನಿಕಲ್ ಟ್ರೈನಿಂಗ್ ಮಾಡ್ಬೇಕಾದ್ರೆ, ಸಾಫ್ಟ್ವೇರ್ ಕಲಿಸ್ಬೇಕಾದ್ರೆ, ಆಮೇಲೆ ವರ್ಕ್ಶಾಪ್ ಒಳಗೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನೋಡ್ರಿ ಏನು ಕೊಟ್ಟೆ ನಾನು, ಟ್ರೈನರ್ ಟೀಚಿಂಗ್ ಹೌ ಟು ಯೂಸ್ ಅ ನ್ಯೂ ಸಾಫ್ಟ್ವೇರ್ ಅಪ್ಲಿಕೇಶನ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಮೋಟಿವೇಶನ್ ಪ್ರೆಸೆಂಟೇಷನ್. ನಿಮಗಂತೂ ಗೊತ್ತಿದ್ದೈತಿ, ಭಾಳ ಜನ ನಿಮ್ಮ ಕಾಲೇಜಿಗೆ ವಿಸಿಟ್ ಕೊಟ್ಟಿರ್ತಾರೆ ಮೋಟಿವೇಶನ್ ಕೊಡೋ ಸಂಬಂಧ. ಸೊ ಅವಾಗ ನೀವು ನೋಡಿರ್ತಾರೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ತಿರ್ತಾರೆ ಅಂತ ಹೇಳಿ. ಸೊ ಅದ್ರ ಮೊದಲ ಉದ್ದೇಶ ಏನು ಅಥವಾ ಗುರಿ ಏನಪ್ಪಾ ಅಂದ್ರೆ ನಿಮ್ಮನ್ನ ಇನ್ಸ್ಪೈರ್ ಮಾಡೋದು, ಎನರ್ಜಿ ನಿಮ್ಮೊಳಗೆ ತುಂಬೋದು, ಆಮೇಲೆ ಅಪ್ಲಿಫ್ಟ್ ದ ಆಡಿಯನ್ಸ್ನ ಏನಪ್ಪಾ ಎಚ್ಚರಗೊಳಿಸೋದು, ಏನೋ ಒಂದು ಹೇಳೋದು, ಅವರಿಗೆ ಹೇಳಿ ಅವರ ಒಳಗೆ ಏನಪ್ಪಾ ಅಂತಂದ್ರೆ ಸ್ಫೂರ್ತಿ ತುಂಬುವಂಥ ಕೆಲಸ ಯಾವ್ದು ಮಾಡ್ತೈತಿ? ಈ ಮೋಟಿವೇಶನಲ್ ಪ್ರೆಸೆಂಟೇಷನ್ ಮಾಡ್ತಿದ್ದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ನೋಡ್ರಿ, ಯೂಸ್ಡ್ ಇನ್ ಮೋಟಿವೇಶನಲ್ ಟಾಕ್ಸ್, ಲೀಡರ್ಶಿಪ್ ಪ್ರೋಗ್ರಾಮ್ಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ? ಇಟ್ ಈಸ್ ಯೂಸ್ಡ್ ಇನ್ ಮೋಟಿವೇಶನಲ್ ಟಾಕ್ಸ್ ಆ್ಯಂಡ್ ಲೀಡರ್ಶಿಪ್ ಪ್ರೋಗ್ರಾಮ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಎಕ್ಸಾಂಪಲ್ಸ್ ಯಾವ್ದಾವ್ದು ಹೇಳಿ, ಅ ಮೋಟಿವೇಶನಲ್ ಸ್ಪೀಕರ್ ಅಡ್ರೆಸಿಂಗ್ ಸ್ಟೂಡೆಂಟ್ಸ್ ಬಿಫೋರ್ ಎಕ್ಸಾಮಿನೇಷನ್. ಸೊ ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಎಕ್ಸಾಮಿಗೆ ಹೆಂಗೆ ತಯಾರಿ ಮಾಡಬೇಕು, ಅಕಸ್ಮಾತ್ ಎಕ್ಸಾಮ್ ಒಳಗೆ ಫೇಲ್ ಆದ್ರೂ ಕೂಡ ಯಾವ ರೀತಿ ದೃಢ ನಿರ್ಧಾರ ಇಟ್ಕೊಂಡಿರ್ಬೇಕು, ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾನು ಹೇಳ್ತಿರ್ತಾರೆ. ಓಕೆ, ನೆಕ್ಸ್ಟ್ 5ನೇ ಪಾಯಿಂಟ್ ನೋಡ್ರಿ, 5ನೇ ಪಾಯಿಂಟ್ ಒಳಗೆ ಡಿಸಿಷನ್ ಮೇಕಿಂಗ್ ಪ್ರೆಸೆಂಟೇಷನ್ ಅಂತ ಹೇಳಿ. ಸೊ 5ನೇ ಪಾಯಿಂಟ್ ಏನ್ರಿ? ಡಿಸಿಷನ್ ಯಾವ ರೀತಿ ಮಾಡ್ತೀರಿ? ಟು ಪ್ರೊವೈಡ್ ಡಾಟಾ ಅನಾಲಿಸಿಸ್ ಫಾರ್ ಮೇಕಿಂಗ್ ಡಿಸಿಷನ್ಸ್. ಸೊ ನೀವು ಯಾವ ರೀತಿ ಡಿಸಿಷನ್ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೈತಿ. ಯೂಸ್ಡ್ ಇನ್ ಬೋರ್ಡ್ ಮೀಟಿಂಗ್ಸ್, ಪಾಲಿಸಿ ಫಾರ್ಮ್ಯುಲೇಷನ್ಸ್. ಎಕ್ಸಾಂಪಲ್, ಅ ಫೈನಾನ್ಸ್ ಟೀಮ್ ಪ್ರೆಸೆಂಟಿಂಗ್ ಆನ್ಯುವಲ್ ಬಜೆಟ್ ಪ್ಲಾನ್ಸ್. ಸೊ ಒಂದು ಫೈನಾನ್ಸ್ ಟೀಮ್ ಆನ್ಯುವಲ್ ಬಜೆಟ್ ಪ್ಲಾನ್ಸ್ ಅನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಾವು ನೋಡ್ತಿರ್ಬೇಕಿಲ್ಲಿ. ಸೊ ಇದೊಂದು ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಆಗಿರ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, 2ನೇ ಸ್ಟೈಲ್ ಇದು ಬೇಸ್ಡ್ ಆನ್ ಸ್ಟೈಲ್ ಆ್ಯಂಡ್ ಡೆಲಿವರಿ. ಸೊ ಮೊದಲೇ ನೀವು ಪರ್ಪಸ್ ನೋಡಿದ್ರಿ, 2ನೇದು ಏನಪ್ಪಾ ಅಂತಂದ್ರೆ ಬೇಸ್ಡ್ ಆನ್ ಸ್ಟೈಲ್ ಆ್ಯಂಡ್ ಡೆಲಿವರಿ. ಸೊ ಟೋಟಲ್ ನೋಡ್ರಿ 3 ಹೆಡ್ ಪಾಯಿಂಟ್ಸ್ ಅದಾವ. ಆ 3 ಹೆಡ್ ಪಾಯಿಂಟ್ಸ್ ಒಳಗೆ ಮೊದಲೇ ಹೆಡ್ ಪಾಯಿಂಟ್ ಒಳಗೆ ಏನು ಬತ್ತು ನಿಮ್ಗೆ 5 ಸಬ್ ಪಾಯಿಂಟ್ಸ್ ಬಂದು ರೀ. ಇನ್ನು 2ನೇ ಹೆಡ್ ಪಾಯಿಂಟ್ ಒಳಗೆ ಎಷ್ಟು ಸಬ್ ಪಾಯಿಂಟ್ಸ್ ಬರ್ತಾವ ಅನ್ನೋದು ನೋಡ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗೈತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ, ಮತ್ತು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತ ಹೇಳಿ. ಹಂಗೆ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನನಗೂ ಒಂದು ರೀತಿ ಏನಪ್ಪ ಅಂದ್ರೆ ಮೋಟಿವೇಶನ್ ಆಗ್ತೈತಿ ಇನ್ನೂ ಜಾಸ್ತಿ ವಿಡಿಯೋ ಮಾಡುವಂಗ. ಎಸ್, ನೆಕ್ಸ್ಟ್ ನೋಡ್ರಿ, ಫಸ್ಟ್ ಒನ್ ಮೆನುಸ್ಕ್ರಿಪ್ಟ್ ಪ್ರೆಸೆಂಟೇಷನ್ ಅಂತ ಹೇಳ್ತಾರ. ಆಮೇಲೆ ಹಂಗಂದ್ರೆ ಏನು? ದ ಪ್ರೆಸೆಂಟರ್ ರೀಡ್ಸ್ ದ ಸ್ಕ್ರಿಪ್ಟ್ ವರ್ಡ್ ಫಾರ್ ವರ್ಡ್. ಸೊ ಮೆನುಸ್ಕ್ರಿಪ್ಟ್ ಅಂದ್ರೆ ಕೈ ಒಳಗೆ ಏನೋ ಒಂದು ಸ್ಕ್ರಿಪ್ಟ್ ಹಿಡ್ಕೊಂಡಿರ್ತಾನ, ಒಂದು ಪೇಜ್ ಹಿಡ್ಕೊಂಡಿರ್ತಾನ, ಅದನ್ನ ವರ್ಡ್ ಬೈ ವರ್ಡ್ ಅವ ಓದ್ತಾನ. ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಅಕ್ಯುರೇಟ್ ಡೆಲಿವರಿ ಆಫ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್. ಏನೋ ಒಂದು ಗೊಂದಲದೊಳಗೆ ಇರುವಂಥ ಇನ್ಫಾರ್ಮೇಷನ್ ಇರ್ತೈತಲ್ಲ, ಅಂದ್ರೆ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ಏನು ಇನ್ಫಾರ್ಮೇಷನ್ ಇರ್ತೈತಿವೋ ಅದನ್ನ ಏನಪ್ಪ ಅಂತಂದ್ರೆ ಅಗದಿ ಕ್ಲಿಯರ್ ಆಗಿ ನಿಮ್ಗೆ ಹೇಳುವಂಥ ಉದ್ದೇಶ ಆಗಿರ್ತೈತಿ. ಸೊ ಅಂಥ ಟೈಮ್ದಾಗ ಈ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರೆಸೆಂಟೇಷನ್ ಅನ್ನ ನಾವು ಯೂಸ್ ಮಾಡೋದನ್ನ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಮೇ ಸೌಂಡ್ ಮೊನೋಟೋನಸ್, ಲಿಮಿಟೆಡ್ ಐ ಕಾಂಟ್ಯಾಕ್ಟ್. ಸೊ ಇದ್ರೊಳಗೆ ಏನಪ್ಪ ಅಂತಂದ್ರೆ ಮೊನೋಟೋನಸ್ ಅಂದ್ರೆ ಒಬ್ಬರ ಮಾತಾಡಿದ್ದಂಗೆ ಆಗ್ತದ್ರಿ. ಆಬ್ವಿಯಸ್ಲಿ ನಿಮ್ಗೆ ಯಾರೇ ನಿಮ್ಮ ಮುಂದೆ ಬಂದು ಬುಕ್ ಓದಾಕತ್ರಪ್ಪ ಅಂದ್ರೆ ನಿಮಗೂ ಬೇಸರ ಆಗ್ತೈತಿ. ಆಮೇಲೆ ಐ ಕಾಂಟ್ಯಾಕ್ಟ್ ಇತ್ತಪ್ಪ ಅಂತಂದ್ರೆ ಮುಂದಿನ ಆಡಿಯನ್ಸ್ ಹೆದರ್ತಾರೆ, ನನಗೆಲ್ಲರ ಪ್ರಶ್ನೆ ಕೇಳ್ಯಾನಪ್ಪ ಅಂತೇಳಿ. ಇಲ್ಲಿ ಲಿಮಿಟೆಡ್ ಐ ಕಾಂಟ್ಯಾಕ್ಟ್ ಇರ್ತೈತಿ, ಹಿಂದಿನ ಮನುಷ್ಯ ಏನು ಮಾಡ್ತಾರೆ ಅನ್ನೋದು ಗೊತ್ತಾರಂಗಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಮೆಮರೈಸ್ಡ್ ಪ್ರೆಸೆಂಟೇಷನ್ ಅಂದ್ರೆ ಮೆಮರಿ ಅಂದ್ರೆ ಏನು? ನೆನಪಿನ ಶಕ್ತಿ, ನೆನಪು ಹೆಂಗೆ ಇಟ್ಕೊಂಡು ಪ್ರೆಸೆಂಟೇಷನ್ ಮಾಡೋದು ನಂಗೆ ನೋಡ್ರಿ. ಅಲ್ಲಿ ಬರೋಕ್ಕಿಂತ ಮುಂಚೆನೇ ಹೇಳಿ ನಿಮ್ಗೆ, ದ ಎಂಟೈರ್ ಕಂಟೆಂಟ್ ಈಸ್ ಮೆಮರೈಸ್ಡ್. ಹಿಂಗೆ ನೀವು ಎಕ್ಸಾಮ್ ಒಳಗೂ ಕೂಡ ಬರಿಬೋದ್ರಿ. ಟಾಪಿಕ್ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಹೋಗಿ ನಿಮ್ಮ ಓನ್ ನೋಟ್ಸ್ ನೀವು ಹೆಂಗೂ ಬರಿಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಎಂಟೈರ್ ಕಂಟೆಂಟ್ ಅನ್ನ ನೀವೇನು ಮಾಡಬೇಕು? ಮೆಮರೈಸ್ ಮಾಡಬೇಕು ಅಂತಂದ್ರೆ ಹೇಳ್ತಾರ. ಇನ್ನಿದ್ರ ಅಡ್ವಾಂಟೇಜ್ ನೋಡ್ರಿ, ಸ್ಮೂತ್ ಡೆಲಿವರಿ ಇಫ್ ವೆಲ್ ರಿಹರ್ಸ್ಡ್. ಸೊ ಸ್ಮೂತ್ ಡೆಲಿವರಿ ಅಂದ್ರೆ ಏನಪ್ಪ ಅಂತಂದ್ರೆ ಮಾತುಗಳನ್ನ ಅಗದಿ ಚಂದಾಗಿ ನೀವು ಹೇಳ್ಬೋದು. ಆಮೇಲೆ ನಿಮ್ಮ ಒಂದು ಆಡಿಯನ್ಸ್ನ ನೀವು ಹಿಡಿದಿಟ್ಕೋಬೋದ್ರಿ. ಓಕೆ, ಅವ್ರು ಎಲ್ಲೂ ಅಳಗಾಡಬಾರ್ದಂಗ ಅಗದಿ ಚಂದಾಗಿ ನೀವು ಡೆಲಿವರಿನ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಡಿಸ್ಅಡ್ವಾಂಟೇಜ್ಗಳು ಏನದಾವ ಇರ್ತದೆ ಅಂತ ಹೇಳಿ, ರಿಸ್ಕ್ ಆಫ್ ಫಾರ್ಗೆಟಿಂಗ್ ಆರ್ ಸೌಂಡಿಂಗ್ ರೋಬೋಟಿಕ್.
ಸೊ ಇಲ್ಲಿ ಏನಪ್ಪ ಅಂದ್ರೆ ಓದ್ಕೊಂಡು ಬಂದಿರ್ತೀರಿ, ನೆನಪಿನೊಳಗೆ ಇರ್ತೈತಿ ನಿಮ್ಗೆ. ಅದನ್ನ ಹೆಂಗೆ ಹೇಳ್ತಿರ್ತಾರಪ್ಪ ಅಂದ್ರೆ ಹೆಂಗೆ ಓದಿರ್ತೀರೋ ಹಂಗೆ ಓದ್ಕೊಂತ ಹೊಂಟ್ರಿ, ಹೆಂಗೆ ನೆನ್ಪಿಟ್ಕೊಂಡಿರ್ತಾರ ಅಂದ್ರೆ ಪುಸ್ತಕದ ಕತೆಗೆ ನೆನ್ಪಿಟ್ಕೊಂಡಿರಪ್ಪ ಅಂದ್ರೆ ರೋಬೋಟಿಕ್ ಅನ್ಸ್ಬಿಡ್ತೈತಿ, ಎಲ್ಲೋ ಒಂದು ರೋಬೋಟ್ ಮಾತಾಡಿದಂಗೆ ಅನಿಸ್ತೈತಿ. ಸೊ ಹಂಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ, ಡಿಸ್ಅಡ್ವಾಂಟೇಜ್ ಇರೋದ. ಇನ್ನು ನೆಕ್ಸ್ಟ್ ನೋಡ್ರಿ, ಇಂಪ್ರಾಪ್ಯೂಟ್ ಪ್ರೆಸೆಂಟೇಷನ್ ಅಂತ ಹೇಳಿ. ಸೊ ಇಂಪ್ರಾಪರ್ ಪ್ರೆಸೆಂಟೇಷನ್ ಅಂದ್ರೆ ಏನು? ಡಿಲಿವರ್ಡ್ ವಿತೌಟ್ ಪ್ರಯರ್ ಪ್ರಿಪ್ರೇಷನ್. ಸೊ ಇಂಪ್ರಾಪರ್ ಅಂದಂಗೆ ಅದು. ಸೊ ನೀವು ಏನಪ್ಪ ಅಂತಂದ್ರೆ ನಿಮಗೆ ಏನು ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ತಲೆಗೆ ಇರಂಗಿಲ್ಲ, ಆದರೂ ಕೂಡ ಏನಪ್ಪ ಅಂತಂದ್ರೆ ತಪ್ಪಿ ಈ ಪ್ರೆಸೆಂಟೇಷನ್ ಮಾಡುವಂಥ ಹಂತಕ್ಕೆ ಬಂದುಬಿಡ್ತಾರೆ ನೀವು. ಅಂಥ ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ನೀವು ಒಂದು ಸ್ವಲ್ಪ ತಪ್ಬೋದು ಇಲ್ಲಿ. ಓಕೆ, ಮೇ ಲ್ಯಾಕ್ ಸ್ಟ್ರಕ್ಚರ್ ಆ್ಯಂಡ್ ಕ್ಲಾರಿಟಿ. ಒಂದು ಕ್ಲಾರಿಟಿ ಇರಂಗಿಲ್ಲ ನಿಮಗೆ ಗೊತ್ತೇ ಇರಲಿಲ್ಲ ನೀವು ಪ್ರೆಸೆಂಟೇಷನ್ ಮಾಡೋದ್ರ ಅಂತ ಹೇಳಿ. ಅಚಾನಕ್ ನಿಮ್ಮ ಟೀಚರ್ ಹೇಳ್ತಾವೆ ಈ ಒಂದು ವಿಷಯದ ಮೇಲೆ ಮಾತಾಡಪ್ಪ ಅಂದ ಕೂಡಲೇ ನೀವು ಒಂದು ಸ್ವಲ್ಪ ಎಡಬಡಿಸ್ತೀರಿ ಅಥವಾ ತಪ್ಪುತ್ತೀರಿ, ಅಲ್ಲಿ ಮಿಸ್ಟೇಕ್ಸ್ನ ಮಾಡ್ತೀರಿ. ಓಕೆ, ಅದರ ಅಡ್ವಾಂಟೇಜ್ ಏನಿಲ್ಲ, ಸ್ಪಾಂಟೇನಿಯಸ್ ಮತ್ತು ಅಥೆಂಟಿಕ್. ನೀವೇನು ಮಾತಾಡ್ತಾರೆ ಅದೆಲ್ಲ ಖರೆ ಅಂದಂಗೆ ಆಗ್ಬಿಡುತ್ತೆ. ಅಥವಾ ಖರೆ ಅಂದ್ರೆ ಏನು, ಅಥವಾ ರೈಟ್ ಆಗ್ಬೋದು, ಅಥೆಂಟಿಕ್ ಆಗ್ಬೋದು ಅಂತ ಹೇಳಿ. ಅಂದ್ರೆ ನೀವೇನು ಪ್ರಿಪ್ರೇಷನ್ ಇಲ್ಲ ಮಾತಾಡ್ತಿರಲ್ಲ ಅವಾಗ. ಸೊ ಇದೇನಪ್ಪ ಅಂದ್ರೆ ಎರಡನೇದ ಟೈಪ್ ಇದು, ಬೇಸ್ಡ್ ಆನ್ ಸ್ಟೈಲ್ ಆ್ಯಂಡ್ ಡೆಲಿವರಿ ಅಂತಂದೇಳಿ. ಇನ್ನು ಅದ್ರೊಳಗೆ 5ನೇ ಪಾಯಿಂಟ್ ನೋಡ್ರಿ, ಎಕ್ಸ್ಟೆಂಪ್ರೆಸ್ ಪ್ರೆಸೆಂಟೇಷನ್ ಅಂತ ಹೇಳಿ. ವೆಲ್ ಪ್ರಿಪೇರ್ಡ್ ಬಟ್ ಡಿಲಿವರ್ಡ್ ಇನ್ ಅ ಕನ್ವರ್ಸೇಷನಲ್ ಸ್ಟೈಲ್ ಯೂಸಿಂಗ್ ಕೀ ಪಾಯಿಂಟ್ಸ್. ಓಕೆ, ಅಡ್ವಾಂಟೇಜ್ಗಳು ಏನದಾವಪ್ಪ ಅಂತಂದ್ರೆ ಇಲ್ಲಿ ಬ್ಯಾಲೆನ್ಸ್ಡ್, ಇಂಟ್ರಾಕ್ಟಿವ್ ಆ್ಯಂಡ್ ನ್ಯಾಚುರಲ್. ಸೊ ಇಲ್ಲಿ ಎಕ್ಸ್ಟೆಂಪರಸ್ ಅಂದ್ರೆ ಅಗ್ದಿ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ ನೀವು. ಆಮೇಲೆ ಏನಪ್ಪ ಅಂತಂದ್ರೆ ಕನ್ವರ್ಸೇಷನ್ ಸ್ಟೈಲ್, ಆಸ್ ಇಫ್ ನೀವು ಮುಂದಿನ ವ್ಯಕ್ತಿ ಜೊತೆ ಅಂದ್ರೆ ಆಡಿಯನ್ಸ್ ಜೊತೆ ಮಾತಾಡಿದಂಗೆ ಇರ್ತೈತೆ ರೀ. ಪ್ರತಿಯೊಂದು ಕೀ ಪಾಯಿಂಟ್ಗಳನ್ನ ಅಗದಿ ಸ್ಪಷ್ಟವಾಗಿ ಹೇಳ್ತಿರ್ತಾರೆ. ಓಕೆ, ಅಗದಿ ಕ್ಲಿಯರ್ ಆಗಿ ಮುಂದಿನ ವ್ಯಕ್ತಿಗೆ ಪ್ರತಿಯೊಂದು ಪಾಯಿಂಟ್ಗಳ ಅರ್ಥ ಆಗುವಂಗೆ ನೀವು ಪ್ರೆಸೆಂಟೇಷನ್ ಮಾಡ್ತಿರ್ತಾರಲ್ಲ, ಅದಕ್ಕೆ ನಾವೇಂತ ಕರಿತೀವಪ್ಪ ಅಂದ್ರೆ ಎಕ್ಸ್ಟ್ರಾನಿಯಸ್ ಪ್ರೆಸೆಂಟೇಷನ್ ಅಂತ ಹೇಳಿ ನಾವು ಕರಿತೀವಿ. ಅದ್ರ ಅಡ್ವಾಂಟೇಜ್ ಏನೇನ್ರಿ? ಬ್ಯಾಲೆನ್ಸ್ಡ್, ಇಂಟ್ರಾಕ್ಟಿವ್ ಆ್ಯಂಡ್ ನ್ಯಾಚುರಲ್. ಇದೇನಪ್ಪ ಅಂದ್ರೆ ಅಗದಿ ನ್ಯಾಚುರಲ್ ಅನ್ಸತೈತಿ, ಬ್ಯಾಲೆನ್ಸ್ಡ್ ಇರ್ತೈತಿ. ಏನು ಹೇರಪ್ಪ ಇರಂಗಿಲ್ಲ ಅಥವಾ ಯಾವುದೋ ಒಂದು ಹೆಚ್ಚು ಇರಂಗಿಲ್ಲ, ಯಾವುದೋ ಒಂದು ಕಮ್ಮಿ ಇರಂಗಿಲ್ಲ. ಅಗದಿ ಏನಪ್ಪ ಅಂತಂದ್ರೆ ಚರ್ಚೆ ಆಗುವಂತ ಇರ್ತೈತಿ. ಓಕೆ, ಅಡ್ವಾಂಟೇಜ್ಗಳು ಏನದ ನೋಡ್ರಿ, ರಿಕ್ವೈರ್ಸ್ ಗುಡ್ ಕಮಾಂಡ್ ಓವರ್ ದ ಸಬ್ಜೆಕ್ಟ್. ನಿಮ್ಗೆ ಸಬ್ಜೆಕ್ಟ್ ಮೇಲೆ ಒಂದು ಒಳ್ಳೆ ಹಿಡಿತ ಇರಬೇಕು, ಅಂದಾಗ ಮಾತ್ರ ನೀವು ಈ ಎಕ್ಸ್ಟೆಂಪರನಸ್ ಪ್ರೆಸೆಂಟೇಷನ್ ಮಾಡಬಹುದು ಅಂತೇಳಿ ಹೇಳ್ತಾರ. ಇನ್ನು ನೆಕ್ಸ್ಟ್ ನೋಡ್ರಿ, ಫೈನಲ್ ಒನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬೇಸ್ಡ್ ಆನ್ ಮೀಡಿಯಮ್ ಆರ್ ಟೆಕ್ನಾಲಜಿ. ಮೀಡಿಯಮ್ ಮತ್ತು ಟೆಕ್ನಾಲಜಿನ ಬಳಸ್ಕೊಂಡು ಯಾವುದು ನಿಮ್ಮ ಕಾಲೇಜ್ ಒಳಗೆ ಯೂಸ್ ಮಾಡುವಂಥವ್ರು ಇವೆಲ್ಲ ಬಂದು ನೋಡ್ರಿ ಈಗ. ಓಕೆ, ವಿಜುವಲ್ ಪ್ರೆಸೆಂಟೇಷನ್ ಅಂದ್ರೆ ಏನು? ಯೂಸಸ್ ಪವರ್ ಪಾಯಿಂಟ್, ಪ್ಯಾರ್ಸಿ, ವಿಡಿಯೋಸ್, ಗ್ರಾಫ್ಸ್ ಆ್ಯಂಡ್ ಅನಿಮೇಷನ್ಸ್. ಸೊ ಇಲ್ಲಿ ಪವರ್ ಪಾಯಿಂಟರ್ಗಳನ್ನು ಬೆಳೆಸಿ, ಅಂದ್ರೆ ನಿಮ್ಮ ಸ್ಲೈಡ್ ಶೋ ಬಿಡ್ತಿರ್ತಾರೆ ನೋಡ್ರಿ ನಿಮ್ಮ ಕಾಲೇಜ್ ಒಳಗೆ, ಅಥವಾ ನಿಮ್ಮ ಸೀನಿಯರ್ಸ್ನ ಸೆಂಡ್ ಆಫ್ ಮಾಡ್ತಿರ್ತಾರೆ ನೀವು, ಅವಾಗ ಅವ್ರದ್ದು ಫೋಟೋಗಳೆಲ್ಲ ಹಾಕ್ತಿರ್ತಾರಲ್ಲ, ಅವಕ್ಕೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಕರಿತೇವೆ ನಾವು. ಪ್ಯಾರ್ಸಿ ಅಂದ್ರೂ ಇದೊಂದು ರೀತಿ ಏನಪ್ಪ ಅಂದ್ರೆ ಪ್ರೆಸೆಂಟ್ ಮಾಡೋದನ್ನ ಅಥವಾ ಒಂದು ವಿಡಿಯೋ ಪ್ಲೇ ಮಾಡ್ತಿರ್ತದೆ. ಓಕೆ, ವಿಡಿಯೋಸ್ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಗ್ರಾಫ್ ಚಾರ್ಟ್ ಆಗಿರ್ಬೋದು, ಆಮೇಲೆ ಅನಿಮೇಷನ್ಸ್ಗಳನ್ನು ನೀವು ಅಲ್ಲಿ ತೋರಿಸ್ತೀರಿ ವಿಜುವಲ್ ಪ್ರೆಸೆಂಟೇಷನ್ ಒಳಗೆ. ಇಫೆಕ್ಟಿವ್ ಫಾರ್ ಸಿಂಪ್ಲಿಫೈಯಿಂಗ್ ಕಾಂಪ್ಲೆಕ್ಸ್ ಐಡಿಯಾಸ್. ಸೊ ಬಹಳಷ್ಟು ದ್ವಂದ್ವ ಒಳಗಿರುವಂಥ ವಿಷಯಗಳು, ಅಂದ್ರೆ ಕನ್ಫ್ಯೂಷನ್ ಮಾಡುವಂಥ ವಿಷಯಗಳನ್ನು ಅಗದಿ ಈಸಿಯಾಗಿ ನೀವು ಸರಳವಾಗಿ ಹೇಳ್ಬೋದು ಅಂತ ಹೇಳ್ಬೋದು ಇಲ್ಲಿ. ಅದ್ರಾಗ 2ನೇ ಪಾಯಿಂಟ್ ನೋಡ್ರಿ, ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್ ಅಂತ ಐತಿ. ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್ ಅಂದ್ರೆ ಏನು? ಕಂಬೈನ್ಸ್ ಸೌಂಡ್ಸ್ ಆ್ಯಂಡ್ ವಿಜುವಲ್ಸ್. ಎಕ್ಸಾಂಪಲ್ ಕೊಟ್ಟರೆ ಇಲ್ಲಿ ಯಾವಪ್ಪ ಅಂತಂದ್ರೆ ಡಾಕ್ಯುಮೆಂಟರೀಸ್, ಪ್ರೊಡಕ್ಟ್ ಆ್ಯಂಡ್ ಡೆಮೋಸ್. ಸೊ ಎನ್ಹಾನ್ಸಸ್ ರಿಟೆನ್ಷನ್ ಆ್ಯಂಡ್ ಆಡಿಯನ್ಸ್ ಇಂಟ್ರೆಸ್ಟ್. ಸೊ ಸೌಂಡ್ ಮತ್ತು ವಿಜುವಲ್ ಎರಡೂಗಳನ್ನು ಇಟ್ಕೊಂಡು ನೀವೇನು ಮಾಡ್ತಾರಪ್ಪ ಅಂತಂದ್ರೆ ಪ್ರೆಸೆಂಟೇಷನ್ ಮಾಡ್ತೀರಿ. ಇಲ್ಲಿ ನೀವು ಮೊದಲೇ ಪಾಯಿಂಟ್ ನೋಡಿರ್ಬೋದು, ಇಲ್ಲಿ ಬರೀ ಏನಪ್ಪ ಅಂತಂದ್ರೆ ವಿಜುವಲ್ ಪ್ರೆಸೆಂಟೇಷನ್ ಐತಿ. ಇಲ್ಲಿ ಆಡಿಯೋ ಮತ್ತು ವಿಜುವಲ್ ಎರಡೂ ಇರ್ತಾವ. ಅಂದ್ರೆ ಹಿಂದೆ ಸೌಂಡು ಬರ್ತಿರ್ತೈತಿ, ಸೌಂಡ್ ಜೊತೆಗೆ ಏನಪ್ಪ ಅಂತಂದ್ರೆ ಒಂದು ವಿಡಿಯೋನು ಪ್ಲೇ ಆಗ್ತಿರ್ತೈತಿ. ಅದಕ್ಕೆ ನಾವೇನು ಕರಿತೀವಿ? ಆಡಿಯೋ ಆ್ಯಂಡ್ ವಿಜುವಲ್ ಪ್ರೆಸೆಂಟೇಷನ್. ಇದೇನಪ್ಪ ಅಂತಂದ್ರೆ ಇದರಿಂದ ಜನ ಏನು ಕೇಳ್ತಿರ್ತಾರೋ ಭಾಳ ಲಕ್ಷ ಕೊಟ್ಟು ಕೇಳ್ತಿರ್ತಾರೆ. ಅಂದ್ರೆ ಆಡಿಯನ್ಸ್ ಸೌಂಡನ್ನು ಕೇಳ್ತಿರ್ತಾರ, ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅದರ ಕಂಟೆಂಟ್ ಏನಿದೆ ಅದನ್ನು ಓದ್ತಿರ್ತಾರೆ. ಓಕೆ, ಆಡಿಯನ್ಸ್ ಇಂಟ್ರೆಸ್ಟ್ನ ಹೆಚ್ಚು ಮಾಡ್ತಿದ್ದು. ಇನ್ನೊಂದು ನೋಡ್ರಿ, ಆನ್ಲೈನ್ ಮತ್ತು ವರ್ಚುವಲ್ ಪ್ರೆಸೆಂಟೇಷನ್ ಅಂತ ಹೇಳಿ ಕಂಡಕ್ಟಿಂಗ್ ಯೂಸಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ಝೂಮ್, ಗೂಗಲ್ ಮೀಟ್, ಮೈಕ್ರೋಸಾಫ್ಟ್ ಟೀಮ್ಸ್. ಸೊ ನಿಮ್ಮ ಕೊರೋನಾ ಒಳಗಂತೂ ಗೊತ್ತಾಗಿರ್ಬೇಕು, ಎಲ್ಲ ಹುಡುಗರು ಗೊತ್ತಿರೋದು ಏನಪ್ಪ ಅಂದ್ರೆ ಎಲ್ಲ ಕ್ಲಾಸಸ್ ಆನ್ಲೈನ್ ನಡೆದಿದ್ದು ರೀ. ಝೂಮ್, ಗೂಗಲ್ ಮೀಟ್, ಮೈಕ್ರೋಸಾಫ್ಟ್ ಟೀಮ್ ಅಲ್ಲಿನೂ ಕೂಡ ನಿಮ್ಮ ಟೀಚರ್ಸ್ಗಳು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿರ್ತಾರ. ಅದು ಆನ್ಲೈನ್ ವರ್ಚುವಲ್ ಪ್ರೆಸೆಂಟೇಷನ್ ಅಂತ ಹೇಳಿ ಅವುಗಳಿಗೆ ನಾವು ಕರಿತೀವಿ. ಇನ್ಕ್ರೀಸಿಂಗ್ಲಿ ಪಾಪ್ಯುಲರ್ ಇನ್ ಡಿಜಿಟಲ್ ಎರಾ, ಎಸ್ಪೆಷಲಿ ಫಾರ್ ರಿಮೋಟ್ ಕಮ್ಯುನಿಕೇಶನ್. ಸೊ ನಾವು ಒಬ್ಬ ವ್ಯಕ್ತಿಗೆ ಅಕಸ್ಮಾತ್ ಅವ್ರನ್ನ ತಲುಪಕ್ಕೆ ಆಗ್ತಿರ್ಲಿಲ್ಲ. ಏನು ನೋಡ್ರಿ, ಕೋವಿಡ್ ಟೈಮ್ದೊಳಗೆ ಏನಾಗಿತ್ತು, ಕೊರೋನಾ ಟೈಮ್ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲರಿಗೂ ಸ್ಕೂಲಿಗೆ ಹೋಗಿ ಕಲಿಯಕ್ಕೆ ಆಗ್ತಿರಲಿಲ್ಲ. ಅಂದ್ರೆ ಎಲ್ಲರಿಗೂ ಕಂಪಲ್ಸರಿ ಏನಪ್ಪ ಅಂತಂದ್ರೆ ಲಾಕ್ಡೌನ್ ಇತ್ತು. ಓಕೆ, ಯಾರಿಗೂ ಹೊರಗೆ ಹೋಗಕ್ಕೆ ಆಗಲಿಲ್ಲ. ಆದ್ರೆ ಮನೆಯೊಳಗೆ ಕುಂತ್ರೆ ನಾವು ಅಗದಿ ಈಸಿಲಿ ಏನಪ್ಪ ಅಂತಂದ್ರೆ ನಮ್ಮ ಟೀಚರ್ಗಳ ಕ್ಲಾಸನ್ನು ಕೇಳುವಂಗೆ ಆಯಿತು, ಬಿಕಾಸ್ ಆಫ್ ದಿಸ್ ಮಾಡರ್ನ್ ಟೆಕ್ನಾಲಜಿ.
ಇದೇನಪ್ಪ ಅಂತಂದ್ರೆ ಮೂರನೇ ಟೈಪ್ ಇದ್ರಿ ಬೇಸ್ಡ್ ಆನ್ ಮೀಡಿಯಮ್ ಆರ್ ಟೆಕ್ನಾಲಜಿ. ನಿಮ್ಗೆ ಇಲ್ಲಿವರೆಗೂ ವಿಡಿಯೋ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಶೇರ್ ಮಾಡ್ರಿ, ಹಂಗ ಲೈಕ್ ಕೊಡೋದನ್ನ ಮರೆಕೋಬೇಡ್ರಿ. ಹಂಗೆ ನೆಕ್ಸ್ಟ್ ಕಮೆಂಟ್ ಮಾಡ್ರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತದೆ ಹೇಳಿ. ಆಮೇಲೆ ಯಾವ ರೀತಿ ಯಾವ ಒಂದು ಟಾಪಿಕ್ ಬೇಕು ನೆಕ್ಸ್ಟ್ ನಿಮಗೆ ವಿಡಿಯೋ ಅಂತಂದು ಹೇಳಿ ಕಮೆಂಟ್ ಮಾಡ್ಬೋದು. ನಾಲ್ಕನೇದ್ರಿ ಇದು ಪಾಯಿಂಟ್, ಲಾಸ್ಟ್ ಸ್ಲೈಡ್ ಇದು ಪೋಸ್ಟರ್ ಪ್ರೆಸೆಂಟೇಷನ್ ಅಂತ ಹೇಳಿ ಯೂಸ್ಡ್ ಇನ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಕಾಂಟೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೇವೆ ನಾವು ಪೋಸ್ಟರ್ ಪ್ರೆಸೆಂಟೇಷನ್. ನಿಮ್ಗೆ ಬಿ ಎಡ್ ಅದವ್ರು ಟೀಚರ್ಸ್ಗಳು ಅಕಸ್ಮಾತ್ ಕಲ್ಸಕ್ಕೆ ಬಂದಿದ್ರೆ ನೀವು ನೋಡಿರ್ಬೋದು ಏನಪ್ಪ ಅಂತಂದ್ರೆ ಅಲ್ಲಿ ಪೋಸ್ಟರ್ಗಳನ್ನು ಪ್ರೆಸೆಂಟ್ ಮಾಡ್ತಿರ್ತಾರೆ. ಅಂದ್ರೆ ಅಕಾಡೆಮಿಕ್ ರಿಸರ್ಚ್ ಆಗಿರ್ಬೋದು, ಅಂದ್ರೆ ಪೋಸ್ಟರ್ಗಳು ಹಚ್ಚಿರ್ತಾರೆ ರೀ, ಪೋಸ್ಟರ್ಗಳ ಮೂಲಕ ನಿಮಗೆ ಕಲಿಸ್ಕೊಡ್ತಿರ್ತಾರೆ. ಇಲ್ಲಿ ನೋಡ್ರಿ ಇನ್ಕ್ಲೂಡ್ಸ್ ಚಾರ್ಟ್, ಗ್ರಾಫ್, ಸಮ್ರಿ ಡಿಸ್ಪ್ಲೇಡ್ ಆನ್ ದ ಪೋಸ್ಟರ್. ನಿಮ್ಗೆ ಈ ಕಾಮರ್ಸ್ದವ್ರಿಗೆ ಚಾರ್ಟ್ಗಳು ಅಥವಾ ಈ ಸೈನ್ಸ್ದವ್ರಿಗೆ ಚಾರ್ಟ್ಗಳು ಇರ್ತಾವ, ಚಾರ್ಟ್ಗಳ ಮೂಲಕ ನಿಮ್ಗೆ ಕಲಿಸ್ಕೊಡ್ತಿರ್ತಾರ. ಆಮೇಲೆ ಗ್ರಾಫ್ಸ್ ಇರ್ತಾವ, ಆಮೇಲೆ ಆರ್ಟ್ಸ್ ಹುಡುಗರಿಗೆ ಸಮ್ರಿಗಳನ್ನೆಲ್ಲ ಇಲ್ಲಿ ಪೋಸ್ಟರ್ ಮೇಲೆ ಡಿಸ್ಪ್ಲೇ ಮಾಡಿದ್ರೆ ಅದನ್ನ ಓದ್ತಿರ್ತಾರ. ಸೊ ಇವಕ್ಕೆಲ್ಲ ನಾವೇಂತೀವಿ ಪೋಸ್ಟರ್ ಪ್ರೆಸೆಂಟೇಷನ್. ಪೋಸ್ಟರ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಅದ್ರ ಜೊತೆ ಪ್ರೆಸೆಂಟೇಷನ್ ಮಾಡೋದ. ಇನ್ನು ಲಾಸ್ಟ್ ಪಾಯಿಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ಕ್ಲೂಷನ್ಗೆ ಬಂದೀನಿ. ಎಸ್ ಒನ್ಸ್ ಅಗೇನ್ ಬರೀ ಅದನ್ನೇ ಹೇಳ್ತೀನಿ, ಅರ್ಥ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ ಕನ್ಕ್ಲೂಷನ್. A presentation is a powerful tool of communication that bridges the gap between the speaker and the audience. Its effectiveness depends on the clarity of message, audience engagement and the presenter's skill. So presentation ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪವರ್ಫುಲ್ ವೆಪನ್ ಆಗಿರ್ತದೆ ರೀ, ಒಂದು ಟೂಲ್ ಆಗಿರ್ತದೆ. ಅದಕ್ಕೆ ಕಮ್ಯುನಿಕೇಟ್ ಮಾಡಾಕ, ಒಬ್ಬ ಇನ್ನೊಬ್ಬರ ಜೊತೆ ನೀವೇನೋ ನಿಮ್ಮ ಒಂದು ಸಂದೇಶನವನ್ನು ಹೇಳಕ್ಕ ಈ ಒಂದು ಪ್ರೆಸೆಂಟೇಷನ್ ಒಂದು ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಶಸ್ತ್ರ ಆಗಿರ್ತದೆ ಅಂತ ಹೇಳಿ ನಾವು ನೋಡ್ಬೋದು. that bridges the gap between the speaker and the audience. ಸೊ ಇದು ಏನು ಮಾಡ್ತಿದ್ಪ, ಒಳ್ಳೆ ಒಂದು ಪ್ರೆಸೆಂಟೇಷನ್ ಏನು ಮಾಡ್ತಿದ್ಪ ಅಂದ್ರೆ ನಿಮ್ಮ ಒಂದು ಲಿಸ್ನರ್ ಕೇಳುಗ ಮತ್ತು ಹೇಳುಗ ಮಾತನಾಡುವ ನಡಕ ಏನೋ ಒಂದು ಅಂತರವಿದ್ರೂ ಕೂಡ ಅವೆಲ್ಲ ಕ್ಲಿಯರ್ ಮಾಡ್ತಾವ. ಏನೋ ಒಂದು ಗೊಂದಗಳಿದ್ವು ಅಂದ್ರೆ ಅದನ್ನ ಸ್ಪಷ್ಟೀಕರಿಸ್ತದೆ ಅಂತ ಹೇಳಿ ನಾವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ದ ಪ್ರೆಸೆಂಟರ್ಸ್ its effectiveness depends on the clarity of message, audience engagement and the presenter's skills. ಸೊ ನಿಮ್ಮ ಒಂದು ಉದ್ದೇಶ ಬೇರೆ ಆಡಿಯನ್ಸಿಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಏನಾಗಪ್ಪ ಅಂದ್ರೆ ನೀವು ಯಾವ ರೀತಿ ಒಂದು ಕ್ಲಿಯರ್ ಮೆಸೇಜನ್ನು ಕೊಡ್ತೀರಿ, ಆಡಿಯನ್ಸ್ ಎಷ್ಟು ಎಂಗೇಜ್ ಆಗಿದ್ದಾರೆ, ನಿಮ್ಮ ಜೊತೆ ಎಷ್ಟು ಹೆಂಗೆ ಇಂಟ್ರಾಕ್ಟ್ ಮಾಡ್ತಾರೋ ನಿಮ್ಮ ಪಡೋದೈತಿ. ಆಮೇಲೆ ಅದ್ರ ಜೊತೆಗನ ಯಾರು ಪ್ರೆಸೆಂಟ್ ಮಾಡ್ತಿರ್ತಾರೋ ಅವರ ಒಂದು ಸ್ಕಿಲ್ಸ್ಗಳು ಹೆಂಗಿದಾವ ಅನ್ನೋದ್ರ ಬಗ್ಗೆ ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ ಪಾಯಿಂಟ್, ಅಂಡರ್ಸ್ಟ್ಯಾಂಡಿಂಗ್ ದ ಟೈಪ್ಸ್ ಆಫ್ ಪ್ರೆಸೆಂಟೇಷನ್ ಹೆಲ್ಪ್ಸ್ ಇನ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಸ್ಟೈಲ್ ಆ್ಯಂಡ್ ಅಪ್ರೋಚಸ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಸೊ ಪ್ರೆಸೆಂಟೇಷನ್ಗಳನ್ನು ಪ್ರಾಪರಾಗಿ ಮಾಡಿದ್ರಪ್ಪ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಸಿಚುವೇಶನ್ ಒಳಗೂ ಎಲ್ಲಾನು ಅರ್ಥ ಆಗೋಂಗಿರ್ತೈತಿ. ದೇರ್ ಬೈ ಎನ್ಹಾನ್ಸಿಂಗ್ ದ ಓವರ್ ಆಲ್ ಇಂಪ್ಯಾಕ್ಟ್ ಆನ್ ಸಕ್ಸಸ್ ಆಫ್ ದ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಮಾಡಾಕ ಚರ್ಚೆ ಮಾಡಬೇಕಾದ್ರೆ ಇನ್ನೊಬ್ಬರ ಜೊತೆ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಒಂದು ಉದ್ದೇಶಗಳನ್ನ ಹೇಳ್ಬೇಕಾದ್ರೆ ಅಗದಿ ಕರೆಕ್ಟಾಗಿ ನೀವು ಪ್ರೆಸೆಂಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಉದ್ದೇಶಗಳೆಲ್ಲರಿಗೂ ತಲುಪ್ತಾವ ಅಂತ ಹೇಳಿ ನೋಡ್ಬೋದು. ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ವಿಚ್ ಯು ಮಸ್ಟ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್ and share and comment on this video. Thank you.